ಬಿಟ್ಟು ಮಿಕ್ಕಿದ್ದು ಭಾಷೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಸ್ಮಾರ್ಟ್ ಮಾಡಿಸ್ತೀನಿ. ಯಾಕಂದ್ರೆ ನ್ಯಾಚುರಲಿ ಈಗ ಅವ್ರವ್ರ ಭಾಷೆ ಇದು ಬಂದು ದ್ರಾವಿಡ ಭಾಷೆ ಬಂತು, ಅಲ್ಲಿಂದ ಇಲ್ಲಿ ಉಟ್ಕೊಂತು, ಈ ಭಾಷೆನ ದುಡ್ಕೊಂತು ಅಂತ ಹೇಳಿದ್ರು. ಇನ್ನೊಬ್ರು ಯಾರ ಮನೆ ನನ್ನ ಫ್ರೆಂಡ್ಸ್ ಒಬ್ರು ಕೇಳ್ತಾ ಇದ್ದಾರೆ, ಸರ್ ಇದೆಲ್ಲದಕ್ಕೂ ಮೂಲ ಬಂದು ಸಂಸ್ಕೃತದಿಂದನೇ ಎಲ್ಲ ಇಟ್ ಹ್ಯಾಸ್ ಆಗಿದ್ದು, ಡಿವೈಡ್ ಆಗಿರೋದು. ದೊಡ್ಡವರು ಎಲ್ಲ ಕೆಲವರು ಅವ್ರು ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಸಮ್ ವೆಲ್ ನಾಲೆಜ್ ಪೀಪಲ್ ಹೇಳಿದಾಗ ವಿ ಶುಡ್ ಅಕ್ಸೆಪ್ಟ್ ಇಟ್ ಅಲ್ವಾ. ನಾವೇನಾದ್ರು ಓದಿ ನಮ್ಗೆ ಗೊತ್ತಿರೋಷ್ಟು ನಾವು ತಿಳ್ಕೊಂಡು ನಾವು ಹೇಳ್ಬೋದು ಅಷ್ಟೇ. ಸೊ ಅದಕ್ಕೆ ಇಷ್ಟೊಂದು ಅವಶ್ಯಕತೆ ಇರಲಿಲ್ಲ, ಮುಸ್ಲಿಂ ಬೆಳೆಸೋ ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರ ಭಾಷೆ ಬಗ್ಗೆ ಮಾತಾಡಬಾರ್ದು. ಯಾಕಂದ್ರೆ ಏನಾಗಲಿ, ಬಿಕಾಸ್ ಅವ್ರ ಲ್ಯಾಂಗ್ವೇಜ್ ಇದೆ. ನಾನು ಆಸ್ ಅ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಕನ್ನಡಿಗನ ನಮಗೋದೊಂದು ಇದಾಗುತ್ತಲ್ವ, ಅದು ಕನ್ನಡಕ್ಕೆ ಒಂದು ಲಿಪಿ ಇದೆ ಅಲ್ವಾ. ಸೊ ಅದು ಮೂಲ ಎಲ್ಲಿ ಅಂತೆಲ್ಲ ಎಲ್ಲೊಂದು ಇದು ಮಾಡೋಣ. ಆಮೇಲೆ ನಾನು ವಾಚಿಂಗ್ ಹಂಸಲೇಖ ಅವ್ರು ಮೋಸ್ಟ್ಲಿ ಹೇಳ್ತಾ ಇದ್ರು ಅನ್ಸುತ್ತೆ, ತಮಿಳು ಲಿಪಿ ಕೊಟ್ಟಿದ್ದೆ ಕನ್ನಡದಿಂದ ಆಗ್ತಿದೆ ಹಂಸಲೇಖ. ನಮ್ಗೆ ಅದೊಂದು ಹೊಸ ನಮಗೆ ಒಂದು ನಾಲೆಜ್ ಬಂತು, ನಮ್ಗೆ ಗೊತ್ತಿರಲಿಲ್ಲ ನಮಗೆ. ಸೊ ಆ ಥರ ನಾಲೆಜಬಲ್ ಪರ್ಸನ್ಸ್ ಇರ್ತಲ್ಲ, ವಿ ಶುಡ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ಇದು ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವ್ರ ಸಿನಿಮಾಗಳಿಗೆ ಹೋಗಿದೆ, ಅವರು ಹೇಳ್ಬೋದಾಗಿತ್ತು ನನ್ನ ಪಿಕ್ಚರ್ ನನಗೂ ಅಭಿಮಾನಿಗಳಿದ್ದಾರೆ, ನನ್ನ ಸಿನಿಮಾನ ಮಾಡಿದ್ದೀನಿ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಪ್ರಮೋಷನ್ಗೆ ಕೂಡ ಮಾಡ್ಬೋದಾಗಿತ್ತು. ಬಟ್ ಭಾಷೆ ವಿಚಾರ ಬಂದಾಗ ನ್ಯಾಚುರಲಿ ಎಲ್ರಿಗೂ ಅದು ಸಂಘ ಸಂಸ್ಥೆಗಳಾಗಿರ್ಬೋದು, ಮತ್ತೊಂದು ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಅವ್ರಿಗೆ ಸ್ವಲ್ಪ ಮನಸ್ಸಿಗೆಲ್ಲ ಹರ್ಟ್ ಆಗಿದ್ದೆ ಅದು ಬೇರೆ. ಸೊ ಇಟ್ ವಾಸ್ ಲೆಫ್ಟ್ ದ ಚೇಂಬರ್ ಇನ್ ದಿಸ್ ಥಿಂಗ್ ಅಲ್ವಾ.